ಪ್ರಕೃತಿ ಶಬ್ದದ ಅರ್ಥವನ್ನು ಈಗ ನೋಡೋಣ. ಅದು ಭಗವಂತನನ್ನು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನು ನೋಡುವುದು ಮುಖ್ಯ ಉದ್ದೇಶ. ಮಾಂಡೂಕೋಪನಿಷತ್ತಿನ ಭಾಷ್ಯದಲ್ಲಿ ಅದು ಕಾರ್ಯಕಾರಣಬದ್ಧೌತೌ ವಿಶ್ಯೇತೆ ವಿಶ್ವತೈಜಸೌ ಪ್ರಾಜ್ಞಃ ಕಾರಣಬದ್ಧಸ್ತು ದ್ವೌತು ತುರ್ಯೇನ ಸಿದ್ಧ್ಯತಃ ಅಂತ ಏನೊಂದು ಮಂತ್ರ ಇದೆ. ದ್ವಿತೀಯ ಖಂಡದ 3ನೇ ಮಂತ್ರ. ಅದರ ಭಾಷ್ಯದಲ್ಲಿ ಸ ಜೀವ ಸ ಪ್ರಕೃತಿ ಸ ಜನಯತಿ ಸಹ ಪ್ರಕರೋತಿ ಅಂತ ಆ ಭಗವಂತನನ್ನ ಪ್ರಕೃತಿ ಅಂತ ಯಾಕೆ ಹೇಳ್ತಾರೆ? ಅವನು ಪ್ರಕರೋತಿ, ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾನೆ. ಪ್ರಕರ್ಷೇಣ ಕರೋತಿ. ಹೀಗೆ ಪ್ರಕರ್ಷೇಣ ಕರೋತಿ ಇತಿ ಪ್ರಕೃತಿ ಅಂತ ಇದು ಕೌಶಾರವ ಶ್ರುತಿ. ಇದಲ್ಲದೆ ಬ್ರಹ್ಮಸೂತ್ರ ಭಾಷ್ಯ 1.4.26 1.4.27 ಆತ್ಮಕೃತೆ ಪರಿಣಾಮಾತ್ ಅಂತ ಸೂತ್ರ. ಆ ಭಾಷ್ಯದಲ್ಲಿ ಕೂಡ ಪ್ರಕರ್ಷೇಣ ಕರೋತಿ ಇತಿ ಪ್ರಕೃತಿ ಅಂತ ಆಚಾರ್ಯರು ಅರ್ಥ ಬರೆದಿದ್ದಾರೆ. ಅಥ ಹೈಷ ಆತ್ಮ ಪ್ರಕೃತಿಂ ಅನುಪ್ರವಿಶ್ಯ ಆತ್ಮಾನಂ ಬಹುಧಾ ಚಕಾರ ತಸ್ಮಾತ್ ಪ್ರಕೃತಿ ಪ್ರಕೃತಿರಿತ್ಯಾಚಕ್ಷತೆ ಅಂತ ಬಾಲ್ಯವೆಯ ಶ್ರುತಿಯನ್ನು ಉದ್ಧರಿಸ್ತಾರೆ. ಈ ಭಗವಂತ ಪ್ರಕೃತಿಯನ್ನು ಪ್ರವೇಶಿಸಿ ತಾನು ಅನೇಕ ರೂಪಗಳನ್ನು ತಳೆದ. ಆದ್ರಿಂದ ಅವನನ್ನು ಪ್ರಕೃತಿ ಅಂತ ಹೇಳ್ತಾರೆ. ಅದಲ್ಲದೆ ನಾರದ ಪುರಾಣದ ಮಾತೊಂದು ಅವಿಕಾರೋಪಿ ಪರಮಃ ಪ್ರಕೃತಿಂತು ವಿಕಾರಿಣೀಂ ಅನುಪ್ರವಿಶ್ಯ ಗೋವಿಂದ ಪ್ರಕೃತಿಶ್ಚ ಅಭಿಧೀಯತೆ. ಸ್ವಯಂ ಭಗವಂತನಿಗೆ ಯಾವುದೇ ವಿಕಾರವಿಲ್ಲ. ವಿಕಾರವುಳ್ಳದ್ದು ಪ್ರಕೃತಿ. ಆ ಪ್ರಕೃತಿಯನ್ನು ಪ್ರವೇಶಿಸಿ ಆ ಕಾರಣದಿಂದ ತಾನೂ ಕೂಡ ಪ್ರಕೃತಿಯನ್ನು ಪ್ರವೇಶಿಸಿ ಆ ಪ್ರಕೃತಿಯನ್ನು ವಿಕಾರವುಳ್ಳದ್ದನ್ನಾಗಿ ಮಾಡುವುದರಿಂದ ಅವನಿಗೆ ಪ್ರಕೃತಿ ಅಂತ ಹೆಸರಿದೆ. ಮತ್ತೆ ಅದೇ ಭಾಗದ 1.4.28ನೇ ಸೂತ್ರದಲ್ಲಿ ಯೋನಿಶ್ಚ ಹಿ ಗೀಯತೆ ಅಂತ ಈ ಸೂತ್ರದಲ್ಲಿ ಅವ್ಯವಧಾನೇನ ಉತ್ಪತ್ತಿ ದ್ವಾರತ್ವಂಚ ಪ್ರಕೃತಿತ್ವಂ ಅಂತ ಅರ್ಥವನ್ನು ಹೇಳಿದ್ದಾರೆ. ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಅಥರ್ವಣ ಅಥವಾ ಮುಂಡಕ ಉಪನಿಷತ್ತಿನ 1ನೇ ಭಾಗದ 6ನೇ ಮಂತ್ರ ಅದು. ತದವ್ಯಯಂ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಕೊನೆಯ ಭಾಗ ಅದರಲ್ಲಿ, ಆ ಶ್ಲೋಕದಲ್ಲಿ. ಪ್ರಳಯ ಕಾಲದಲ್ಲಿ ತನ್ನ ಉದರದೊಳಗಿದ್ದಂಥ ಬ್ರಹ್ಮಾದಿ ಚೇತನ ವರ್ಗಗಳಿಗೆ ಸೂಕ್ಷ್ಮ ದೇಹವನ್ನು ಕೊಡುವಂಥ ಭಗವಂತನನ್ನ ಜ್ಞಾನಿಗಳು ಉಪಾಸಿಸ್ತಾರೆ ಅಂತ ಅದರ ಅರ್ಥ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 1ನೇ ಅಧ್ಯಾಯ 3 ಮತ್ತು 4ನೇ ಶ್ಲೋಕಗಳಲ್ಲಿ ತಸ್ಯ ಉದರಸ್ಥ ಜಗತಃ, ಪರಮಾತ್ಮನ ಹೊಟ್ಟೆಯಲ್ಲಿ ಆ ಜಗತ್ತು ಇತ್ತು ಅಂತ ಹೇಳ್ತಾರೆ. ದೃಷ್ಟ್ವಾಸ ಚೇತನಗಣಾನ್ ಜಠರೇ ಶಯಾನಾನ್, ತನ್ನ ಹೊಟ್ಟೆಯೊಳಗೆ ಇದ್ದಿರುವಂಥ ಆ ಜೀವರನ್ನ ಆತ ನೋಡಿದ ಅಂತ ಅವನು ಆಲೋಚನೆ ಮಾಡಿದ ಬಗ್ಗೆ, ಅವನ ಹೊಟ್ಟೆಯೊಳಗೆ ಇರುವುದರ ಬಗ್ಗೆ ಈ ಶ್ಲೋಕಗಳು ಕೂಡ ಪ್ರಮಾಣ ಆಗಿವೆ. ಅಲ್ಲಿಯೇ 9ನೇ ಶ್ಲೋಕದಲ್ಲಿ ನಿರ್ದೇಹಕಾನ್ ಸ ಭಗವಾನ್ ಅನಿರುದ್ಧನಾಮ ಜೀವಾನ್ ಸ್ವಕರ್ಮ ಸಹಿತಾನ್ ಉದರೇ ನಿವೇಶ್ಯ ಚಕ್ರೇಥ ದೇಹ ಸಹಿತಾನ್. ಎಲ್ಲ ದೇವತೆಗಳು ಕೂಡ ತನ್ನ ಉದರದೊಳಗಿದ್ರು, ಅವರನ್ನ ಮುಂದೆ ದೇಹ ಸಹಿತರನ್ನಾಗಿ ಮಾಡಿದ ಅಂತ ವರ್ಣಿಸ್ತಾರೆ. ಹೀಗೆ ಆತ ಭೂತ ಯೋನಿ ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ಬ್ರಹ್ಮಾಂಡ ಪುರಾಣದಲ್ಲಿಯೂ ಕೂಡ ಸೂತಿರ ಅವ್ಯವಧಾನೇನ ಪ್ರಕೃತಿತ್ವ ಮಿತಿ ಸ್ಥಿತಿ, ಗರ್ಭಧಾರಣೆ ಆದ ಬಳಿಕ ನೇರವಾಗಿ ತನ್ನ ದೇಹದಿಂದಲೇ ಪ್ರಸವಕ್ಕೆ ಕಾರಣ ಆಗುವ ವ್ಯಕ್ತಿಯನ್ನ ಪ್ರಕೃತಿ ಅಂತ ಶಬ್ದದಿಂದ ಹೇಳುತ್ತಾರೆ. ಹೀಗೆ ಭಗವಂತ ತನ್ನ ಉದರದಿಂದ ತಾನೇ
ಜಗತ್ತನ್ನು ಹೊರಗೆ ತಂದಿರುವುದರಿಂದ ಆತ ಪ್ರಕೃತಿ ಅಂತ ಕರೆಸ್ಕೋತಾನೆ. ಭಾಗವತದ 3:9-13 ಶ್ಲೋಕ. ಆ ನಾರಾಯಣನ ಉದರದೊಳಗಿರುವಂಥ ಗರ್ಭೋದಕ ಅದು ವಾಯುವಿನಿಂದ ಒಣಗಿ ಪೃಥ್ವಿ ರೂಪವಾಗಿ ಕಮಲದ ಆಕಾರದಲ್ಲಿ ನಾಭಿರಂಧ್ರದಿಂದ ಹೊರಗೆ ಬಂದಿತು ಅಂತ ಅದನ್ನು ವರ್ಣಿಸ್ತಾರೆ. ಗುಣೇನ ಕಾಲಾನುಗತೇನ ವಿದ್ಧ ಶುಷ್ಯಂಸ್ತದ ಅಭಿದ್ಯತ ನಾಭಿದೇಶಾತ್. ಆ ನೀರೇ ವಾಯುವಿನಿಂದ ಪ್ರಕ್ಷುಬ್ಧವಾಗಿ ಘನೀಭೂತವಾಯಿತು, ಅದನ್ನೇ ಪೃಥ್ವಿ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಪದ್ಮಪುರಾಣದ ಮಾತು ಅಲ್ಲಿದೆ, ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮ ಅಬುದ್ಧರೇಹ. ಪರಮಾತ್ಮನ ಉದರದೊಳಗಿದ್ದ ಗರ್ಭೋದಕ ವಾಯುವಿನಿಂದ ಗಟ್ಟಿಯಾಗಿ ನೀರಾಗಿದ್ದದ್ದು ಪೃಥ್ವಿಯಾಗಿ, ಅರ್ಥಾತ್ ದ್ರವ ಇದ್ದದ್ದು ಘನೀಭೂತವಾಗಿ ನಾಭಿದೇಶದಿಂದ ಹೊರಗೆ ಪದ್ಮವಾಯಿತು ಅಂತ ಪದ್ಮಪುರಾಣ. ಹೀಗೆ ಭಗವಂತ ಜಗತ್ತನ್ನ ಹೊತ್ತು ಹೆತ್ತಂಥ ತಾಯಿ ಹೌದು, ಆತ ತಂದೆಯೂ ಹೌದು. ಸೂತ್ರ ಭಾಷ್ಯದ ಅದೇ 1:4-28 ಆ ಭಾಗದಲ್ಲಿ ಅವ್ಯವಧಾನೇನ ಸೂತಿ ಹೇತುತ್ವಂ ಪ್ರಕೃತಿತ್ವಂ ಅಂತ ಹೇಳಿ, ವ್ಯವಧಾನೇನ ಸೂತಿಸ್ತು ಪುಂಸ್ತ್ವಂ ವಿದ್ವದ್ಭಿರುಚ್ಯತೆ. ಇನ್ನೊಬ್ಬರ ನೆರವಿನಿಂದ ಪ್ರಸವಕ್ಕೆ ಕಾರಣ ಆಗುವುದು ಅದು ಪುಂಸ್ತ್ವ. ಸ್ತ್ರೀಯ ಮೂಲಕ ಸಂತಾನೋತ್ಪತ್ತಿಗೆ ಕಾರಣನಾಗುವನು ಪುರುಷ. ಒಮ್ಮೆ ಗರ್ಭಧಾರಣೆ ಆದ ಬಳಿಕ ಇನ್ನೊಬ್ಬರ ವ್ಯವಧಾನವಿಲ್ಲದೆ ತನ್ನ ದೇಹದಿಂದಲೇ ಸಂತಾನದ ಪ್ರಸೂತಿ ಉತ್ಪತ್ತಿಗೆ ಕಾರಣ ಆಗುವಿಕೆ ಸ್ತ್ರೀತ್ವ ಅಂತ ವರ್ಣನೆ ಮಾಡಿದ್ದಾರೆ. ಇವೆರಡೂ ಅವನಲ್ಲಿ ಇರುವುದರಿಂದ ಉಭಯಾತ್ಮಕ ಸೂತಿತ್ವ ವಾಸುದೇವ ಪರಃಪುಮಾನ್, ಪ್ರಕೃತಿ ಮತ್ತು ಪುರುಷ ಅಂತ ಎರಡೂ ಶಬ್ದಗಳಿಂದಲೂ ಒಬ್ಬನೇ ವ್ಯವಹೃತನಾಗಿದ್ದಾನೆ. ಯಾಕೆಂದ್ರೆ ಅವನು ಎರಡು ರೀತಿಯಾದ ಪ್ರಸೂತಿಗೂ ಕೂಡ ಕಾರಣನಾಗಿದ್ದರಿಂದ. ಇಷ್ಟು ಅಲ್ಲಿ ಅಭಿಪ್ರಾಯ ನಮಗೆ ಕಾಣಿಸ್ತದೆ. ಇದಿಷ್ಟು ಆ ಪ್ರಕೃತಿ ಶಬ್ದದಿಂದ ಭಗವಂತ ಹೇಗೆ ವಾಚ್ಯನಾಗ್ತಾನೆ ಅನ್ನುವುದರ ಒಂದು ವಿವರ.